ನನ್ನಲ್ಲಿ ಹಲವಾರು ನಾನು ಯಾರ ಹೆಸರುಗಳನ್ನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಹಲವು ಜನ ಇದನ್ನು ಹೌದು ಸರ್ ಅಂತ ಹೇಳಿ ಅವರ ಹೆಸರುಗಳನ್ನು ಹೇಳುವಂಥ ಪ್ರಯತ್ನಗಳನ್ನು ಮಾಡಿದರು. ನಿನ್ನೆ ಮಾಧ್ಯಮಗಳಲ್ಲಿ ಬಂದಂಥ ದೊಡ್ಡ ಹೇಳಿಕೆಗಳು, ಮೊನ್ನೆಯಿಂದ ಮೇಲೆ ಬೇರೆ ಬೇರೆ ನಾಯಕರು, ಅಧ್ಯಕ್ಷರು, ವಿರೋಧ ಪಕ್ಷ ನಾಯಕರ ನಾಮಿನೇಷನ್ಸ್ ಆದ ಮೇಲೆ ಕೂಡ ಅದರಿಂದ ಸ್ವಲ್ಪ ಅತೃಪ್ತರು ಮತ್ತೊಬ್ಬರು ಆಗಿದ್ದವರು ಕೂಡ ಬೇರೆ ವಿಚಾರಗಳನ್ನು ಬಿಟ್ಟು ಮಾಧ್ಯಮದಲ್ಲಿ ಅದನ್ನೇ ಹೇಳುವುದರ ಮುಖಾಂತರ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ, ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರ ಆಯ್ಕೆ ಆದ ಮೇಲೆ ಕೂಡ ಪಕ್ಷದಲ್ಲಿ ಸರಿ ಇಲ್ಲ ಅಂತ ಹೇಳುವಂಥ ಒಂದು ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದರ ಬಗ್ಗೆ ಯಾವುದೇ ಒಬ್ಬ ಕೇಂದ್ರದ ವರಿಷ್ಠ ಆಗಲಿ ಅಥವಾ ರಾಜ್ಯದ ಪಕ್ಷದ ಪ್ರಮುಖರಾಗಲಿ ಇಲ್ಲ ಇದು ಸರಿಯಲ್ಲ, ಈ ರೀತಿ ಹೇಳಿಕೆಗಳು ಗೊಂದಲಗಳನ್ನು ಹುಟ್ಟುಹಾಕುವಂಥದ್ದು, ಇದನ್ನು ನಾವು ನಿಲ್ಲಿಸ್ತೇವೆ ಅಂತ ಹೇಳುವಂಥ ಮಾತುಗಳನ್ನು ಮಾತಾಡದಿರುವಂಥದ್ದು ಪಕ್ಷಕ್ಕೆ ಯಾರೂ ಹೇಳೋರಿಲ್ಲ. ಕರ್ನಾಟಕದಲ್ಲಿ, ನಾನು ದೇಶದ ಬಗ್ಗೆ ಮಾತಾಡ್ತಾ ಇಲ್ಲ, ಮತ್ತೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಯಾರೂ ಹೇಳೋರಿಲ್ಲ, ಯಾರೂ ಕೇಳೋರಿಲ್ಲ. ನಾವೆಲ್ಲ ನಡೆದದ್ದೇ ದಾರಿ ಮತ್ತು ನಮಗೆ ಮಾಧ್ಯಮದ ಮುಖಾಂತರ ಎಲ್ಲವನ್ನ ಹೇಳುವುದರ ಮುಖಾಂತರ ನಾವೇನೋ ನಾಯಕರಾಗಿ ಹೊರಬರ್ತೀವಿ ಅಂತ ಹೇಳುವಂಥ ಮಾನಸಿಕೆಯನ್ನು ಹುಟ್ಟು ಹಾಕಿದ್ದನ್ನು ನಾವು ನೋಡ್ತಾ ಇದ್ದೇವೆ. ನನ್ನಲ್ಲಿ ನಾನು ಯಾರ ಹೆಸರುಗಳನ್ನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಹಲವು ಜನ ಇದನ್ನು ಹೌದು ಸರ್ ಅಂತ ಹೇಳಿ ಅವರ ಹೆಸರುಗಳನ್ನು ಹೇಳುವಂಥ ಪ್ರಯತ್ನಗಳನ್ನು ಮಾಡಿದರು. ನಿನ್ನೆ ಮಾಧ್ಯಮಗಳಲ್ಲಿ ಬಂದಂಥ ದೊಡ್ಡ ಹೇಳಿಕೆಗಳು, ಮೊನ್ನೆಯಿಂದ ಮೇಲೆ ಬೇರೆ ಬೇರೆ ನಾಯಕರು, ಅಧ್ಯಕ್ಷರು, ವಿರೋಧ ಪಕ್ಷ ನಾಯಕರ ನಾಮಿನೇಷನ್ಸ್ ಆದ ಮೇಲೆ ಕೂಡ ಅದರಿಂದ ಸ್ವಲ್ಪ ಅತೃಪ್ತರು ಮತ್ತೊಬ್ಬರು ಆಗಿದ್ದವರು ಕೂಡ ಬೇರೆ ವಿಚಾರಗಳನ್ನು ಬಿಟ್ಟು ಮಾಧ್ಯಮದಲ್ಲಿ ಅದನ್ನೇ ಹೇಳುವುದರ ಮುಖಾಂತರ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ, ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರ ಆಯ್ಕೆ ಆದ ಮೇಲೆ ಕೂಡ ಪಕ್ಷದಲ್ಲಿ ಸರಿ ಇಲ್ಲ ಅಂತ ಹೇಳುವಂಥ ಒಂದು ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದರ ಬಗ್ಗೆ ಯಾವುದೇ ಒಬ್ಬ ಕೇಂದ್ರದ ವರಿಷ್ಠ ಆಗಲಿ ಅಥವಾ ರಾಜ್ಯದ ಪಕ್ಷದ ಪ್ರಮುಖರಾಗಲಿ ಇಲ್ಲ ಇದು ಸರಿಯಲ್ಲ, ಈ ರೀತಿ ಹೇಳಿಕೆಗಳು ಗೊಂದಲಗಳನ್ನು ಹುಟ್ಟುಹಾಕುವಂಥದ್ದು, ಇದನ್ನು ನಾವು ನಿಲ್ಲಿಸ್ತೇವೆ ಅಂತ ಹೇಳುವಂಥ ಮಾತುಗಳನ್ನು ಮಾತಾಡದಿರುವಂಥದ್ದು ಪಕ್ಷಕ್ಕೆ ಯಾರೂ ಹೇಳೋರಿಲ್ಲ. ಕರ್ನಾಟಕದಲ್ಲಿ, ನಾನು ದೇಶದ ಬಗ್ಗೆ ಮಾತಾಡ್ತಾ ಇಲ್ಲ, ಮತ್ತೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಯಾರೂ ಹೇಳೋರಿಲ್ಲ, ಯಾರೂ ಕೇಳೋರಿಲ್ಲ. ನಾವೆಲ್ಲ ನಡೆದದ್ದೇ ದಾರಿ ಮತ್ತು ನಮಗೆ ಮಾಧ್ಯಮದ ಮುಖಾಂತರ ಎಲ್ಲವನ್ನ ಹೇಳುವುದರ ಮುಖಾಂತರ ನಾವೇನೋ ನಾಯಕರಾಗಿ ಹೊರಬರ್ತೀವಿ ಅಂತ ಹೇಳುವಂಥ ಮಾನಸಿಕೆಯನ್ನು ಹುಟ್ಟು ಹಾಕಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.